ನಮಸ್ಕಾರ ವೀಕ್ಷಕರೇ ಕಾಶ್ಮೀರದ ದಾಳಿಗೆ ಇಡೀ ದೇಶ ಕೊತ ಅಂತ ಕುದಿತಾ ಇದೆ. ಉಗ್ರರು ನಡೆಸಿದ ದಾಳಿಗೆ ಜಗತ್ತಿನಾದ್ಯಂತ ಖಂಡನೆ ವ್ಯಕ್ತವಾಗ್ತಾ ಇದೆ. ಅಮಾಯಕರನ್ನ ಕೊಂದಿದ್ದಕ್ಕೆ ದೇಶದಲ್ಲಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗಾಗಲೇ ಉಗ್ರರನ್ನ ಹೆಡೆಮುರಿ ಕಟ್ಟುವ ಕೆಲಸಕ್ಕೆ ಭಾರತ ಕೈ ಹಾಕಿದೆ. ಕಾಶ್ಮೀರ ಕಣಿವೆಯಲ್ಲಿ ಗುಂಡಿನ ಚಕಮಕಿ ನಡೀತಾ ಇದೆ. ಉಗ್ರರ ವಿರುದ್ಧ ಭಾರತ ಇದೀಗ ಕಾರ್ಯಾಚರಣೆಗೆ ಇಳಿದಿದೆ. ಟಿಕ್ಕಾ ಆಪರೇಷನ್ ಹೆಸರಿನಲ್ಲಿ ಉಗ್ರರ ವಿರುದ್ಧ ಕಾರ್ಯಾಚರಣೆ ಆರಂಭ ಆಗಿದೆ. ಉಗ್ರರ ಹೆಡೆಮುರಿ ಕಟ್ಟೋದಕ್ಕೆ ಭಾರತೀಯ ಸೇನೆ ಸಿದ್ಧವಾಗಿ ನಿಂತಿದೆ. ಇನ್ನು ಪಾಕ್ ಗಡಿಯಲ್ಲಿ ಒಳನುಸುಳೋದಕ್ಕೆ ಯತ್ನಿಸಿದ್ದ ಇಬ್ಬರು ಉಗ್ರರನ್ನ ಹೊಡೆದುರುಳಿಸಲಾಗಿದೆ. ಈ ಕುರಿತು ಭದ್ರತಾ ಪಡೆ ಮಾಹಿತಿಯನ್ನ ನೀಡಿದೆ. ಉಗ್ರರ ಬಳಿಯಿದ್ದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿದೆ. ಕಾಶ್ಮೀರದಲ್ಲಿ ಆದಂತಹ ದಾಳಿ ಭಾರತಕ್ಕೆ ದೊಡ್ಡ ಆಘಾತವನ್ನ ನೀಡಿದೆ. ಇದೇ ಸಂದರ್ಭದಲ್ಲಿ ಕೋಡಿ ಶ್ರೀಗಳ ಮಾತು ಸಹ ಮುನ್ನೆಲೆಗೆ ಬಂದಿದೆ. ಹೌದು, ಕೋಡಿ ಶ್ರೀಗಳು ಈ ಬಗ್ಗೆ ಮೊದಲೇ ಎಚ್ಚರಿಸಿದ್ರು. ಆ ಮೂಲಕ ಮತ್ತೊಮ್ಮೆ ಕೋಡಿ ಮಠದ ಭವಿಷ್ಯ ನಿಜವಾದಂತಾಗಿದೆ. ರಾಜಕೀಯ ಕುರಿತಾದ ಭವಿಷ್ಯಕ್ಕೆ ಹೆಸರುವಾಸಿಯಾಗಿರುವ ಕೋಡಿ ಶ್ರೀಗಳು ದೇಶಕ್ಕೆ ಎದುರಾಗುವ ಕಂಟಕಗಳ ಬಗ್ಗೆಯೂ ಆಗಾಗ ಎಚ್ಚರಿಕೆ ನೀಡಿದ್ದೂ ಇದೆ. ಅವರ ಭವಿಷ್ಯ ನಿಜವಾದ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಡಬಹುದು. ಅದೇ ರೀತಿ ಈಗ ಮತ್ತೊಮ್ಮೆ ಅವರು ಕೆಲವೇ ತಿಂಗಳ ಹಿಂದಷ್ಟೇ ನುಡಿದಿದ್ದ ಭವಿಷ್ಯ ನಿಜವಾಗಿದೆ. ಹಾಗಾದ್ರೆ ಅಷ್ಟಕ್ಕೂ ಕೋಡಿ ಶ್ರೀಗಳು ಹೇಳಿದ್ದೇನು? ಆ ಒಂದು ಭವಿಷ್ಯದಲ್ಲಿ ಯಾವೆಲ್ಲ ಅಂಶವನ್ನ ಉಲ್ಲೇಖಿಸಿದ್ರು? ಆ ಬಗ್ಗೆ ಒಂದು ವರದಿ ಇದೆ, ನೋಡೋಣ. ವೀಕ್ಷಕರೇ, ಕರ್ನಾಟಕದ ಆಧ್ಯಾತ್ಮಿಕ ಲೋಕದಲ್ಲಿ ಕೋಡಿ ಶ್ರೀಗಳ ಹೆಸರು ಚಿರಪರಿಚಿತ. ಕೋಡಿ ಮಠದ ಪೀಠಾಧಿಪತಿಗಳಾಗಿರುವ ಶ್ರೀಗಳು ತಮ್ಮ ವಿಶಿಷ್ಟವಾದ ಭವಿಷ್ಯವಾಣಿಗಳ ಮೂಲಕ ನಾಡಿನಾದ್ಯಂತ ಗಮನ ಸೆಳೆದಿದ್ದಾರೆ. ಕಾಲಕಾಲಕ್ಕೆ ಶ್ರೀಗಳು ನುಡಿದಿರುವ ಅನೇಕ ಭವಿಷ್ಯಗಳು ನಿಜವಾಗಿವೆ. ಇದೇ ಕಾರಣಕ್ಕೆ ಕೋಡಿ ಮಠದ ಖ್ಯಾತಿ ಕೇವಲ ನಮ್ಮ ರಾಜ್ಯದಲ್ಲಿ ಮಾತ್ರವಲ್ಲದೆ ದೇಶ ವಿದೇಶಗಳವರೆಗೆ ಹಬ್ಬಿದೆ. ಕೋಡಿ ಮಠದಿಂದ ಒಂದು ಭವಿಷ್ಯ ಹೊರಬಿದ್ದಿದೆ ಅಂದ್ರೆ ಅದು ನಿಜವಾಗುತ್ತೆ ಅಂತಲೇ ಭಕ್ತರು ನಂಬುತ್ತಾರೆ. ಈಗ ಮತ್ತೊಮ್ಮೆ ಅವರು ನುಡಿದಿದ್ದ ಭವಿಷ್ಯ ನಿಜವಾಗಿರೋದು ಹಲವರಲ್ಲಿ ಅಚ್ಚರಿ ಮೂಡಿಸಿದೆ. ನಿಮಗೂ ಇದು ಆಶ್ಚರ್ಯ ಅನಿಸಬಹುದು. ಆದರೆ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿತಿರೋದು ಇಂದು ನಿನ್ನೆಯಿಂದಲ್ಲ. 70ರ ದಶಕದಿಂದಲೂ ಕೋಡಿ ಶ್ರೀಗಳು ಭವಿಷ್ಯವನ್ನ ನುಡಿಯುತ್ತಿದ್ದಾರೆ. ಆ ಎಲ್ಲ ಭವಿಷ್ಯಗಳು ನಿಜವಾಗಿರೋದ್ರ ಬಗ್ಗೆ ಕೇಳಿದ್ರೆ ನೀವು ಖಂಡಿತವಾಗ್ಲೂ ಅಚ್ಚರಿ ಪಡ್ತೀರಿ. ಶ್ರೀಗಳು ಸಾಮಾನ್ಯವಾಗಿ ರಾಜಕೀಯ ನಾಯಕರ ಕುರಿತಾಗಿ ಭವಿಷ್ಯವನ್ನ ನುಡಿತಾರೆ. ರಾಜಕೀಯ ಇತಿಹಾಸದಲ್ಲೂ ಕೋಡಿ ಶ್ರೀಗಳು ನುಡಿದ ಅನೇಕ ಭವಿಷ್ಯಗಳು ಅಕ್ಷರಶಃ ನಿಜವಾಗಿದೆ. ಇದೇ ಕಾರಣಕ್ಕೆ ರಾಜಕಾರಣಿಗಳು ಚಾಚು ತಪ್ಪದೆ ಕೋಡಿ ಮಠದ ಭವಿಷ್ಯವನ್ನ ಗಂಭೀರವಾಗಿ ಪರಿಗಣಿಸುತ್ತಾರೆ. ಭಾರತದ ಪ್ರಧಾನಮಂತ್ರಿಯಿಂದ ಹಿಡಿದು ಅನೇಕ ಘಟಾನುಘಟಿ ರಾಜಕೀಯ ನೇತಾರರು ಕೋಡಿ ಮಠಕ್ಕೆ ಭೇಟಿ ನೀಡಿ ಭವಿಷ್ಯವನ್ನ ಕೇಳಿದ್ದು ಈ ಮಠದ ಹೆಗ್ಗಳಿಕೆ ಅನ್ನಬಹುದು. ರಾಜಕೀಯ ವಲಯದ ಘಟಾನುಘಟಿಗಳು ಚುನಾವಣೆ ಪೂರ್ವ ಹಾಗೂ ನಂತರ ಭೇಟಿ ನೀಡಿದ ಉದಾಹರಣೆ ಸಾಕಷ್ಟಿದೆ. ಹೀಗಾಗಿ ಕೋಡಿ ಮಠದ ಶ್ರೀಗಳು ಏನೇ ಹೇಳಿದ್ರೂ ಅದು ಸಹಜವಾಗಿಯೇ ಸುದ್ದಿಯಾಗುತ್ತೆ. ವೀಕ್ಷಕರೇ, ಅಷ್ಟಕ್ಕೂ ಅವರು ಈ ಹಿಂದೆ ನುಡಿದಿದ್ದ ಯಾವೆಲ್ಲ ಭವಿಷ್ಯ ನಿಜವಾಗಿದೆ ಅನ್ನೋದನ್ನ ನೋಡೋದಾದ್ರೆ ಅದಕ್ಕೆ ಸಾಲು ಸಾಲು ಉದಾಹರಣೆಗಳನ್ನು ಕೊಡಬಹುದು. ನಮ್ಮ ರಾಜ್ಯ ರಾಜಕೀಯ ಇತಿಹಾಸದಲ್ಲೂ 2004ರ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅತಂತ್ರ ಸರ್ಕಾರ ಬರಲಿದೆ ಅಂತ ಅವರು ಭವಿಷ್ಯವನ್ನ ನುಡಿದಿದ್ರು. ಅದರಂತೆ ಆ ಅವಧಿಯಲ್ಲಿ 2 ಸಮ್ಮಿಶ್ರ ಸರ್ಕಾರಗಳು ರಾಜ್ಯವನ್ನ ಆಳಿದ್ವು. ಇನ್ನು ಕೋಡಿ ಮಠದ ಸ್ವಾಮೀಜಿಗಳು ಹೇಳಿರುವ ಇನ್ನೊಂದು ಮಹತ್ವದ ಸಂಗತಿ ಅಂದ್ರೆ ಅದು ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಯವರ ಬಗ್ಗೆ ನುಡಿದಿದ್ದ ಅಚ್ಚರಿಯ ಭವಿಷ್ಯ. HD ಕುಮಾರಸ್ವಾಮಿ ಅವರು ತಮ್ಮ 60ನೇ ವಯಸ್ಸಿನಲ್ಲಿ ಪ್ರಧಾನಮಂತ್ರಿ ಸ್ಥಾನವನ್ನ ಅಲಂಕರಿಸಲಿದ್ದಾರೆ ಅಂತ ದಶಕದ ಹಿಂದೆ ಭವಿಷ್ಯವನ್ನ ನುಡಿದಿದ್ರು. 2018ರಲ್ಲಿ ಮತ್ತೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿಯಾದ್ರು. ಆಗ ಅವರಿಗೆ 60 ವರ್ಷ ವಯಸ್ಸು. ಆ ಮೂಲಕ ರಾಜಕೀಯದಲ್ಲಿ ಕೋಡಿ ಶ್ರೀಗಳು ನುಡಿದಿದ್ದ ಭವಿಷ್ಯ ಮತ್ತೊಮ್ಮೆ ನಿಜವಾಯಿತು. ಇದು ರಾಜಕೀಯ ವಲಯದಲ್ಲಿ ಕೋಡಿ ಶ್ರೀಗಳ ಹೆಸರು ಸಂಚಲನಕ್ಕೆ ಕಾರಣವಾಗಿತ್ತು. ಇನ್ನು ಈ ಹಿಂದೆ ರಾಷ್ಟ್ರಪತಿಗಳ ಬಗ್ಗೆಯೂ ಭವಿಷ್ಯವನ್ನ ನುಡಿದಿದ್ರು. ದೇಶದಲ್ಲಿ ಪ್ರಪ್ರಥಮ ಬಾರಿಗೆ ಮಹಿಳೆಯೊಬ್ಬರು ಅತ್ಯುನ್ನತ ಹುದ್ದೆಯಾದ ರಾಷ್ಟ್ರಪತಿ ಪೀಠವನ್ನ ಅಲಂಕರಿಸಲಿದ್ದಾರೆ ಅಂತ ರಾಷ್ಟ್ರಪತಿ ಚುನಾವಣೆಗೆ ಮೊದಲು ಹೇಳಿದ್ರು. ಪ್ರತಿಭಾ ಪಾಟೀಲ್ ರಾಷ್ಟ್ರಪತಿಯಾದ್ರು. ಆ ಒಂದು ಭವಿಷ್ಯವೂ ನಿಜವಾಯಿತು. ಇನ್ನು ಸಿದ್ದರಾಮಯ್ಯ ಅವರ ವಿಚಾರದಲ್ಲೂ ಬಹಳ ಅಚ್ಚರಿಯ ಸಂಗತಿಗಳಿದೆ. ಸಿದ್ದರಾಮಯ್ಯ ಅವರು ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಅರಸೀಕೆರೆ ತಾಲೂಕಿಗೆ ಸಾಕಷ್ಟು ಬಾರಿ ಭೇಟಿ ನೀಡಿದ್ರೂ ಸಹ ಹಾರನಹಳ್ಳಿಯ ಕೋಡಿ ಮಠದತ್ತ ಸುಳಿದಿರಲಿಲ್ಲ. ಆದರೆ 2023ರ ಮಾರ್ಚ್ನಲ್ಲಿ ಅರಸೀಕೆರೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಂತರ ಸಿದ್ದರಾಮಯ್ಯ ಅವರು ಮಠಕ್ಕೆ ಭೇಟಿ ನೀಡ್ತಾರೆ. ಅದಕ್ಕೂ ಮುಂಚೆ ಪ್ರತಿಪಕ್ಷದ ನಾಯಕರಾಗಿದ್ದ ಅವರು ಜ್ಯೋತಿಷ್ಯವನ್ನೆಲ್ಲ ಹೆಚ್ಚು ನಂಬುವವರಲ್ಲ. ಆದರೆ ಕೊನೆಗೆ ಸಿದ್ದರಾಮಯ್ಯ ಅವರು ಸಹ ಕೋಡಿ ಮಠಕ್ಕೆ ಭೇಟಿ ನೀಡುವಂತಾಯಿತು. ಮುಖ್ಯಮಂತ್ರಿಯಾಗೋದಕ್ಕೂ ಕೆಲವೇ ದಿನಗಳ ಮುಂಚೆ ಅವರು ಕೋಡಿ ಮಠಕ್ಕೆ ಭೇಟಿ ನೀಡಿ ಕೋಡಿ ಶ್ರೀಗಳ ಜೊತೆಗೆ ಸುದೀರ್ಘವಾಗಿ ಚರ್ಚೆ ನಡೆಸಿದ್ರು.
ಸುಮಾರು 1 ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ರು. ಇದು ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಇದಾದ ನಂತರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ್ದ ಶ್ರೀಗಳು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಪಟ್ಟವನ್ನ ಏರ್ತಾರೆ ಅಂತ ಹೇಳಿದ್ರು. ಆ ಒಂದು ಭವಿಷ್ಯವೂ ಸಹ ನಿಜವಾಯಿತು. ಇದೇ ರೀತಿಯಾಗಿ 70, 80, 90ರ ದಶಕದಲ್ಲೂ ಹಲವು ಭವಿಷ್ಯವನ್ನ ನುಡಿದಿದ್ದಾರೆ ಕೋಡಿ ಶ್ರೀಗಳು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ಸಂಜಯ್ ಗಾಂಧಿ ಕುರಿತಾಗಿ ಹೇಳಿದ್ದ ಎಲ್ಲಾ ಭವಿಷ್ಯವೂ ನಿಜವಾಗಿದೆ. ಇನ್ನು ಶ್ರೀಗಳು ಕೇವಲ ರಾಜ್ಯ ಹಾಗೆ ದೇಶದ ವಿಚಾರ ಮಾತ್ರವಲ್ಲದೆ ಜಗತ್ತಿನ ಬೇರೆ ಬೇರೆ ರಾಷ್ಟ್ರಗಳ ಬಗ್ಗೆಯೂ ಭವಿಷ್ಯವನ್ನ ನುಡಿತಾರೆ. ನಮ್ಮ ಪಕ್ಕದ ದೇಶದಲ್ಲಿ ಮಹಿಳಾ ನಾಯಕಿಯೊಬ್ಬರ ಕೊಲೆಯಾಗಲಿದೆ ಅಂತ ಒಂದು ಅಚ್ಚರಿಯ ಭವಿಷ್ಯವನ್ನ ನುಡಿದಿದ್ರು. ಆ ಒಂದು ಭವಿಷ್ಯ ನುಡಿದ ಕಡಿಮೆ ಅವಧಿಯಲ್ಲಿ ಪಾಕಿಸ್ತಾನದ ಮಾಜಿ ಪ್ರಧಾನಮಂತ್ರಿ ಬೆನಜೀರ್ ಭುಟ್ಟೋ ಅವರನ್ನ ಹತ್ಯೆ ಮಾಡಲಾಯಿತು. ಈ ರೀತಿಯಾಗಿ ಅಂತಾರಾಷ್ಟ್ರೀಯ ವಿಚಾರದ ಬಗ್ಗೆಯೂ ಸಾಕಷ್ಟು ಬಾರಿ ಭವಿಷ್ಯವನ್ನ ನುಡಿದಿದ್ದಾರೆ. ಇನ್ನು ಅರಸೀಕೆರೆಯ ಕೋಡಿ ಮಠಕ್ಕೆ ಹಲವು ರಾಜಕೀಯ ಘಟಾನುಘಟಿಗಳು ಭೇಟಿ ನೀಡಿದ್ದಾರೆ. ಈ ಒಂದು ಪಟ್ಟಿಯಲ್ಲಿ ಇಂದಿರಾ ಗಾಂಧಿ, PV ನರಸಿಂಹರಾವ್, ದೇವೇಗೌಡರು, ಸಿದ್ದರಾಮಯ್ಯ, ವಿ ಸೋಮಣ್ಣ ಅವರಂತಹ ಘಟಾನುಘಟಿ ನಾಯಕರ ಹೆಸರಿದೆ. ಇನ್ನು ವೀಕ್ಷಕರೇ, ಇತ್ತೀಚಿನ ದಿನದಲ್ಲಿ ಕೋಡಿ ಮಠದ ಖ್ಯಾತಿ ಮತ್ತಷ್ಟು ಹೆಚ್ಚಾಗಿದೆ ಅಂತ ಹೇಳಬಹುದು. ಕಳೆದ ವರ್ಷದಲ್ಲಿ ಅವರು ನುಡಿದಿದ್ದ ಬಹುತೇಕ ಭವಿಷ್ಯಗಳು ನಿಜವಾಗಿದೆ. ಇದೀಗ ಮತ್ತೊಮ್ಮೆ ಕೋಡಿ ಮಠದ ಹೆಸರು ಮುನ್ನೆಲೆಗೆ ಬಂದಿದೆ. ಕಾರಣ ಕಾಶ್ಮೀರದ ದಾಳಿ. ಯುಗಾದಿ ಹಬ್ಬ ಕಳೆದು ಕೆಲವೇ ದಿನಗಳಲ್ಲಿ ಭವಿಷ್ಯ ನುಡಿದಿದ್ದ ಅವರು ರಾಷ್ಟ್ರ ರಾಜಕಾರಣದ ಬಗ್ಗೆ ಮಾತನಾಡಿದ್ರು. ಇದೇ ಸಂದರ್ಭದಲ್ಲಿ ದೇಶಕ್ಕೆ ಎದುರಾಗುವ ಗಂಡಾಂತರದ ಬಗ್ಗೆಯೂ ಉಲ್ಲೇಖಿಸಿದ್ರು. ಹೊರಗಿನಿಂದ ದೇಶಕ್ಕೆ ತೊಂದರೆಯಾಗಬಹುದು ಅಂತ ಹೇಳಿದ್ರು. ಆ ಒಂದು ಭವಿಷ್ಯ ನುಡಿದು ಕೆಲವೇ ದಿನಗಳಲ್ಲಿ ಇಂತಹದೊಂದು ಅಮಾನವೀಯ ದಾಳಿ ನಡೆದಿದೆ. ಕೇವಲ ಇದು ಮಾತ್ರ ಅಲ್ಲ, ಮತೀಯ ಸಮಸ್ಯೆಯಿಂದ ಜನರು ದುಃಖವನ್ನ ಅನುಭವಿಸುತ್ತಾರೆ ಎನ್ನುವ ಅಚ್ಚರಿಯ ಭವಿಷ್ಯವನ್ನು ನುಡಿದಿದ್ದು ಸಹ ಇದೇ ಕೋಡಿ ಶ್ರೀಗಳು. ಹೌದು, ಬಹಳ ಮುಖ್ಯವಾಗಿ ಕೆಲವೇ ತಿಂಗಳ ಹಿಂದಷ್ಟೇ ಮತೀಯ ಸಮಸ್ಯೆಗಳ ಬಗ್ಗೆ ಅವರು ಉಲ್ಲೇಖಿಸಿದ್ರು. ಕಳೆದ ವರ್ಷದಲ್ಲಿ ಇನ್ಮುಂದೆ ಜನರು ಮತೀಯ ಸಮಸ್ಯೆಯಿಂದ ದುಃಖವನ್ನ ಅನುಭವಿಸುತ್ತಾರೆ. ನಮ್ಮ ದೇಶದಲ್ಲೂ ಅಸ್ಥಿರತೆ ಮೂಡಲಿದೆ. ಜಾಗತಿಕವಾಗಿ ಯುದ್ಧ ಭೀತಿ ಇದೆ. ಅಣುಬಾಂಬು ಸ್ಫೋಟಗೊಳ್ಳುವಂತಹ ಸಾಧ್ಯತೆಗಳಿವೆ. ಇದರೊಂದಿಗೆ ಜಗತ್ತಿನಲ್ಲಿ ಮತ್ತೊಮ್ಮೆ ರೋಗ ಹರಡುವ ಸಾಧ್ಯತೆಯ ಜೊತೆಗೆ ದೊಡ್ಡ ಸುನಾಮಿಯೊಂದು ಎದ್ದು ಜಗತ್ತಿಗೆ ಅಪಾಯವಾಗಲಿದೆ. ದೈವ ನಂಬುವುದೊಂದೇ ಪರಿಹಾರ, ದೈವದ ಮೊರೆ ಹೋಗಬೇಕು ಅಂತ ಕೋಡಿ ಶ್ರೀಗಳು ಸಲಹೆಯನ್ನ ನೀಡೋದರ ಜೊತೆಗೆ ಎಚ್ಚರಿಸಿದ್ರು. ಇನ್ನು ಮತ್ತೊಂದು ಸಂದರ್ಭದಲ್ಲಿ ಅಯೋಧ್ಯೆಯ ರಾಮ ಮಂದಿರದ ಕುರಿತಾಗಿ ಮಾತನಾಡಿದ್ದ ಶ್ರೀಗಳು ಒಗ್ಗಟ್ಟಿನ ಮಂತ್ರವನ್ನ ಜಪಿಸಿದ್ರು. ಅಯೋಧ್ಯೆ ರಾಮ ಮಂದಿರದ ವಿಷಯದಲ್ಲಿ ಹಿಂದೂಗಳು ಒಂದಾಗಬೇಕು ಅನ್ನುವ ಉಡುಪಿಯ ಪೇಜಾವರ ಶ್ರೀಗಳ ಹೇಳಿಕೆ ಕುರಿತು ಪ್ರತಿಕ್ರಿಯೆ ನೀಡಿದ ಶ್ರೀಗಳು, ಹಿಂದೂಗಳು ಒಂದಾದರೆ ಒಳ್ಳೆಯದು, ಭಾರತೀಯರು ಒಗ್ಗಟ್ಟಾದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರು. ಸದ್ಯ ಈ ಕಾಶ್ಮೀರದ ದಾಳಿಯ ನಂತರದಲ್ಲಿ ದೇಶದೆಲ್ಲೆಡೆ ಭಾರತೀಯರೆಲ್ಲ ಒಂದಾಗಬೇಕು ಅನ್ನುವ ಕೂಗು ಕೇಳಿ ಬರ್ತಾ ಇದೆ. ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಕಾಶ್ಮೀರದಲ್ಲಿ ಉಗ್ರರು ದಾಳಿ ಮಾಡಿದ್ರು. ಇದಕ್ಕೆ ಖಂಡನೆ ವ್ಯಕ್ತವಾಗ್ತಾ ಇದೆ. ಇನ್ನು ಇಂತಹದೊಂದು ದಾಳಿಯಾಗುತ್ತೆ ಅನ್ನೋದನ್ನ ಶ್ರೀಗಳು ಎಷ್ಟು ಸುಲಭವಾಗಿ ಊಹಿಸಿದ್ರು ಅಂದ್ರೆ ದೇಶದಲ್ಲಿ ಅಸ್ಥಿರತೆ ಮೂಡುವ ಬಗ್ಗೆ ಪುನಃ ಎಚ್ಚರಿಸಿದ್ರು. ಸದ್ಯ ಕಾಶ್ಮೀರದ ದಾಳಿಯಿಂದ ದೇಶದಲ್ಲಿ ಭಯೋತ್ಪಾದನೆ ಕುರಿತಾಗಿ ಆತಂಕ ಹೆಚ್ಚಿದೆ. ಇದು ದೇಶಕ್ಕೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಬೇರೆ ಬೇರೆ ರೀತಿಯ ಅಡ್ಡ ಪರಿಣಾಮಗಳನ್ನು ಬೀರುತ್ತೆ, ಅಸ್ಥಿರತೆಗೆ ಕಾರಣವಾಗುತ್ತೆ. ಇನ್ನು ರಾಜಕೀಯವಾಗಿಯೂ ಭಾರಿ ಕೆಸರೆರಚಾಟ ನಡೀತಾ ಇದೆ. ರಾಜಕೀಯ ಅಸ್ಥಿರತೆಗೂ ಕಾರಣ ಆಗ್ತಾ ಇದೆ. ಕೋಡಿ ಶ್ರೀಗಳು ಈ ಬಗ್ಗೆ ಮೊದಲೇ ಎಚ್ಚರಿಸಿದ್ರು ಅನ್ನೋದು ಗಮನಿಸಬೇಕಾದಂತಹ ವಿಚಾರ. ಇನ್ನು ಇದೇ ಶ್ರೀಗಳು ಯುದ್ಧ ಭೀತಿ ಜಗತ್ತನ್ನ ಆವರಿಸಲಿದೆ, ಜನರು ತಲ್ಲಣಗೊಳ್ತಾರೆ, ಭಾರತಕ್ಕೂ ಇದರಿಂದ ತೊಂದರೆ ಇದೆ ಅಂತಲೂ ಹೇಳಿದ್ರು. ಸದ್ಯ ಕಾಶ್ಮೀರ ದಾಳಿಯ ಹಿಂದೆ ಪಾಕಿಸ್ತಾನ ಕೈವಾಡ ಇರುವ ಬಗ್ಗೆ ಬಲವಾದ ಸಾಕ್ಷಿಗಳು ಪತ್ತೆಯಾಗಿದೆ. ಈಗಾಗಲೇ ಭಾರತ ಪಾಕಿಸ್ತಾನದ ವಿರುದ್ಧವಾಗಿ ರಾಜತಾಂತ್ರಿಕ ಯುದ್ಧವನ್ನ ಸಾರಿದೆ. ಇದನ್ನ ಯುದ್ಧದ ಮುನ್ಸೂಚನೆಯಂತಲೇ ಪರಿಗಣಿಸಲಾಗ್ತಾ ಇದೆ. ಈಗಾಗಲೇ ಪಾಕಿಸ್ತಾನದಲ್ಲಿರುವ ಭಾರತೀಯ ಪ್ರಜೆಗಳಿಗೆ ಭಾರತಕ್ಕೆ ವಾಪಸ್ಸಾಗೋದಕ್ಕೆ ಗಡುವನ್ನ ನೀಡಲಾಗಿದೆ. ಇದು ಮಾತ್ರ ಅಲ್ಲ, ಪಹಲ್ಗಾಮ್ನ ಭಯೋತ್ಪಾದಕ ದಾಳಿಗೆ ಪ್ರತಿಕಾರ ತೀರಿಸಲು ಭಾರತ ಸಜ್ಜಾಗಿ ನಿಂತಿದೆ. ಈ ಮಾತುಗಳು ಕೇಳಿ ಬರ್ತಾ ಇದ್ದಂತೆ ಪಾಕಿಸ್ತಾನ ಬೆಚ್ಚಿ ಬಿದ್ದಿದೆ. ಇದರ ಪರಿಣಾಮ ಪಾಕಿಸ್ತಾನ ಮಿಲಿಟರಿ ತಾಲೀಮನ್ನ ಶುರು ಮಾಡಿದೆ. ಇದರ ಬೆನ್ನಲ್ಲೇ ಭಾರತ ಕೂಡ ಯುದ್ಧಕ್ಕೆ ತಾಲೀಮನ್ನ ಶುರು ಮಾಡಿದೆ. ಶತ್ರು ರಾಷ್ಟ್ರದ ಕ್ಷಿಪಣಿಯನ್ನ ಹೊಡೆದುರುಳಿಸುವ ತಾಲೀಮು ಇದಾಗಿದೆ. INS ಸೂರತ್ನ ನೌಕಾ ಪರೀಕ್ಷೆ ನಡೆದಿದೆ. ಭಾರತೀಯ ನೌಕಾಪಡೆಯಿಂದ ಈ ಒಂದು ಕ್ಷಿಪಣಿ ಪರೀಕ್ಷೆ ನಡೆದಿರುವಂಥದ್ದು. ಹೀಗಾಗಿ ಯುದ್ಧ ನಡೆಯುವ ಸಾಧ್ಯತೆಯನ್ನ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆಯಾಗಿ ಕೋಡಿ ಶ್ರೀಗಳ ಹೆಸರು ಈ ಮೂಲಕ ಮತ್ತೊಮ್ಮೆ ಮುನ್ನೆಲೆಗೆ ಬರುವಂತಾಯಿತು. ಕಳೆದ ವರ್ಷದಲ್ಲಿ ಅವರು ನುಡಿದಿದ್ದ ಬಹುತೇಕ ಭವಿಷ್ಯಗಳು ನಿಜವಾಗಿತ್ತು. ಈ ವರ್ಷದ ಆರಂಭದಲ್ಲೇ ಭಯಾನಕ ಪ್ರಳಯಾಂತಕ ಭವಿಷ್ಯವನ್ನ ನುಡಿದಿದ್ದಾರೆ. ಆ ಒಂದು ಭವಿಷ್ಯವನ್ನ ನುಡಿದು ತಿಂಗಳು ಕಳೆಯೋದ್ರ ಒಳಗಾಗಿ
ಒಂದೊಂದೇ ಭವಿಷ್ಯಗಳು ನಿಜವಾಗೋದಕ್ಕೆ ಶುರುವಾಗಿದೆ. ಇನ್ನು ಈ ವರ್ಷದಲ್ಲಿ ಯಾವೆಲ್ಲ ಗಂಡಾಂತರಗಳು ದೇಶಕ್ಕೆ ಕಾದಿದೆ ಅನ್ನೋದು ಮತ್ತಷ್ಟು ಆತಂಕವನ್ನ ಮೂಡಿಸಿದೆ. ಇನ್ನು ರಾಷ್ಟ್ರ ರಾಜಕಾರಣದ ಬಗ್ಗೆಯೂ ಕೋಡಿ ಶ್ರೀಗಳು ನುಡಿದಿರುವ ಭವಿಷ್ಯದ ಕುರಿತಾಗಿ ಸಾಕಷ್ಟು ಕುತೂಹಲ ಇದೆ. ಹಾಗಾದ್ರೆ ವೀಕ್ಷಕರೇ, ಅವರು ನುಡಿದಿರುವ ಈ ಭವಿಷ್ಯಗಳ ಕುರಿತಾಗಿ ನೀವೇನಂತೀರಾ? ತಪ್ಪದೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.